ರಾಜ್ಯದಲ್ಲಿ ಉಪಚುನಾವಣೆ ರಂಗೇರ್ತಾ ಇದೆ. ಬಾಗಲಕೋಟೆಯ ಗೆಲುವಿಗೆ ಕಾಂಗ್ರೆಸ್ ಬಿಜೆಪಿ ಸರ್ಕಸ್ ಅನ್ನ ಮಾಡುತ್ತಿರುವ ಬೆನ್ನಲ್ಲೇ ಚರಂತಿಮಠ್ ಪರ ಮಾಜಿ ಸಚಿವ ಎನ್ ಮಹೇಶ್ ಬ್ಯಾಟಿಂಗ್ ಅನ್ನು ಮಾಡಿರೋದು. ವೀರಣ್ಣ ಚರಂತಿಮಠ್ ಗೆಲುವು ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ಆಗುತ್ತೆ. ಉಪಚುನಾವಣೆ ಮೂಲಕ ಸರ್ಕಾರದ ವಿರುದ್ಧ ತೀರ್ಪನ್ನು ನೀಡ್ತಾರೆ ಜನ. ಎಸ್ಸಿ ಮುಖಂಡರನ್ನ ಸಂಘಟಿಸಿ ಹಲವು ಸಭೆಗಳನ್ನ ನಡೆಸಲಾಗಿದೆ. ಸರ್ಕಾರಕ್ಕೆ ಪಾಠ ಕಲಿಸಬೇಕೆಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಅವರು ಹೇಳಿಕೆಯನ್ನು ನೀಡಿರೋದು. ಚರಂತಿಮಠ ಅವರ ಪ್ರಾಮಾಣಿಕತೆ, ಕ್ಲೀನ್ ಇಮೇಜ್ ಮತ್ತೆ ನೇರ ನಿಷ್ಠುರವಾದಿ, ಇದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗಾಗಿ ಈ ಸತಿ ಅವ್ರು ಗೆಲ್ತಾರೆ. ಅದ್ರ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ನಿನ್ನೆ ರಾಜ್ಯಾಧ್ಯಕ್ಷರು ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಜಗದೀಶ್ ಶೆಟ್ಟರು, ಗೋವಿಂದ ಕಾರಜೋಳ ಸಾಹೇಬರು ಎಲ್ಲ ಕೂತ್ಕೊಂಡು ಏನ್ ಸಣ್ಣ ಪುಟ್ಟ ವ್ಯತ್ಯಾಸ ಇತ್ತು ಅದನ್ನೆಲ್ಲ ಸರಿ ಮಾಡಿದ್ದಾರೆ. ಅದ್ ಸರಿ ಮಾಡಿ ಅವ್ರೆಲ್ರು ಯಾರು ವ್ಯತ್ಯಾಸ ಮಾಡಿದ್ರು ಅವರೆಲ್ಲರೂ ಜೊತೆಲಿ ಸೇರಿ ನಿನ್ನೆ ನಾಮಪತ್ರ ಸಲ್ಲಿಸುವಾಗ ಜೊತೆಲಿ ಬಂದಿದ್ದಾರೆ. ಹಾಗಾಗಿ ಆ ಸಮಸ್ಯೆಗಳು ಬಗೆಹರಿದಿದೆ. ಅಡಚಣೆನೂ ಆಗಲ್ಲ. ನಮ್ಮ ಗೆಲುವಿಗೆ ಅವರೆಲ್ಲರೂ ಸಹಕಾರಿ.